ಸೂಪರ್ ಆಗಿದೆ. ಓಕೆ, ಟೇಸ್ಟ್ ತುಂಬಾ ಫ್ಲೇವರ್ಫುಲ್ ಆಗಿ ಬರ್ತಿದೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇವ್ರ ಕಡೆಯಿಂದ. ಏನ್ ಟ್ರೈ ಮಾಡ್ತಾರೆ ಇವಾಗ? ನಾನು ಇವಾಗ ಟ್ರೈ ಮಾಡ್ತಿರೋದು ಪ್ರಾನ್ಸ್ ಗೀ ರೋಸ್ಟ್ ಅಂತ. ಪ್ರಾನ್ಸ್ ಗೀ ರೋಸ್ಟ್ ರೀ. ಓಕೆ, ಸೂಪರ್ ಆಗಿದೆ. ಬಾಸ್, ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ಕಾರ್ಪೊರೇಟ್ ಕೆಲಸ ಬಿಟ್ಬಿಟ್ಟೆ ಇವಾಗ ನಾನು ಫಿಶ್ ಫ್ರೈಗೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನಂದ್ರೆ ಕಾರ್ಪೊರೇಟ್ ಮಾಡಿ ಮಾಡಿ ಬೇಜಾರಾಯ್ತಲ್ಲ, ಅದಕ್ಕೋಸ್ಕರ ಏನ್ ಬ್ರೋ ನಾನು ಬಂದ್ಬಿಡ ಫಿಶ್ ಫ್ರೈ ಮಾಡಕ್ಕೆ. ಸೊ ನಾನು ಟ್ರೈನಿಂಗ್ ತಗೊಂಡೆ ಇಲ್ಲ ಆಕ್ಚುಲಿ. ಓಕೆ ಫೈನ್ ಗೈಸ್, ಜೋಕ್ಸ್ ಆರ್ ಅಪಾರ್ಟ್. ರೈಟ್ ನಾವು ನಾನಿರೋದು ಇವತ್ತು ಪೈಪ್ಲೈನ್ ರೋಡ್ ಓಪನ್ ಆಗಿರೋದು, ಹೊಸದಾಗಿ ಓಪನ್ ಆಗಿದೆ. ಬ್ರೋ ನಿಮ್ಮ ಅಂಗಡಿ ಹೆಸರು ಹೇಳ್ಬಿಡಿ. ಸಾಗರ ವೈಭವ್. ಸಾಗರ ವೈಭವ್ ಅಂದ್ಬಿಟ್ಟು ಫಿಶ್ ಫ್ರೈ. ಆಮೇಲೆ ಫಿಶ್ ಫ್ರೈ ಜೊತೆ ಏನೇನ್ ಕೊಡ್ತೀರಾ? ಫಿಶ್ ಫ್ರೈ ಜೊತೆ ಏನೇನ್ ಕೊಡ್ತೀರಾ? ಬರೀ ಇಂಥದೆಯಾ? ಅಂದ್ರೆ ಫಿಶ್ ಫ್ರೈ ಅಪಾರ್ಟ್ ಫ್ರಮ್ ಫಿಶ್ ಫ್ರೈ ವಾಟ್ ಎಲ್ಸ್ ಯು ಡೂ ಇಟ್? ಅಂದ್ರೆ ಫಿಶ್ ಫ್ರೈ ಏನೇನಿದೆ ಮೆನ್ಯೂ? ಲೈಕ್ ಸದ್ಯಕ್ಕೆ ಲಿಮಿಟೆಡ್, ಸೊ ಜಸ್ಟ್ 1.5 ಆಗಿದೆ, 1.5 ಮಂತ್ ಆಗಿದೆ. Okay. ಸೊ ಲೈಕ್ ಡೇ ಬೈ ಡೇ ಲೈಕ್ ಆಡ್ ಮಾಡ್ಬೇಕು ಮೆನ್ಯೂ. ಆಡ್ ಮಾಡಬೇಕು. ಹೌದು. ಫಿಶಸ್ ಅಲ್ಲಿ ಯಾವ್ಯಾವ ವೆರೈಟೀಸ್ ಫಿಶ್ ಇದೆ? ಆಕ್ಚುಲಿ ಇವಾಗ ಪಾಂಪ್ಲೆಟ್ ಇದೆ, ಬಾಂಗ್ಡಾ ಇದೆ, ಜಿಲೇಬಿ ಇದೆ, ಬೋನ್ಲೆಸ್ ಇದೆ, ಸಾಲ್ಮನ್ ಇದೆ, ಶಂಕರ ಇದೆ, ಟೂನಾ ಇದೆ. ಓಕೆ, ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಆಕ್ಚುಲಿ ಸ್ಪೈಸಿ ಸಾಗರಾಗಿದೆ ಟೇಸ್ಟ್. ಎಸ್ಪೆಷಲಿ ಇಲ್ಲಿ ಏನ್ ಗೊತ್ತಾ ನಿಮ್ಗೆ ಬೇಕಾಗಿರೋದು ಮೇನು ಗೀ ರೋಸ್ಟ್. ಗೀ ರೋಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಕ್ರೇಜಿ. ನನ್ ಮೇಲೆ ಹಣೆ ಇಟ್ಟು ನಾನು ಆಕ್ಚುಲಿ ಟೇಸ್ಟ್ ಮಾಡಿದೆ, ಸಾಗದಾಗಿದೆ. ಯಾರಾದ್ರೂ ಬರ್ಬೇಕಂದ್ರೆ ನಿಮ್ಮ ಅಂಗಡಿಯಲ್ಲಿ ಏನಕ್ಕೆ ಬರ್ಬೇಕಂತ ಒಂದ್ ಮಾತು ಹೇಳ್ಬಿಡಿ. ಜಸ್ಟ್ ಗೂಗಲ್ ರಿವ್ಯೂ ನೋಡಿ ನಿಮಗೆ ಗೊತ್ತಾಗುತ್ತೆ ಬರ್ಬೇಕಾ ಬರ್ಬೇಕು. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ನಮ್ಮ ಮನೆಯಿಂದ ಜಸ್ಟ್ 1 ಕಿಲೋಮೀಟರ್ ದೂರ ಇರೋದು ಅಷ್ಟೇ. ಅದಕ್ಕೋಸ್ಕರ ಸುಮಾರು ದಿವಸದಿಂದ ನೋಡ್ತಾ ಇದ್ದೆ ಏನಕ್ಕೆ ಪಿಟ್ ಸ್ಟಾಪ್ ಮಾಡ್ಬೇಡ ಅನ್ನೋದು ಬಂದಿರೋದು. ಪೈಪ್ಲೈನ್ ರೋಡ್ ಅಲ್ಲೇ ಸದ್ ಮಾಡ್ತಾ ಇರುವ ಕೋಸ್ಟಲ್ ಫುಡ್ ಇದೇನಂದ್ರೆ ಸಾಗರ ವೈಭವ್ ಅಂದ್ಬಿಟ್ಟು ಹೊಸದಾಗಿ ಓಪನ್ ಆಗಿರೋದು. 1.5 ಮಂತ್ ಆಗಿದೆ. ರೆಸ್ಪಾನ್ಸ್ ಮಾತ್ರ ಕ್ರೇಜಿ ಆಗಿರುತ್ತೆ. ಹುಡುಗರು ಬಂದಿದ್ದಾರೆ, ನೋಡ್ಬೇಕು ನೀವು. ಈ ಕ್ರೇಜಿ ಆಗಿದ್ದಾರೆ. ಕೇಳೋಣ ಫುಡ್ ಹೆಂಗಿದೆ ಅನ್ಬಿಟ್ಟು. ಬ್ರೋ ಹಾಯ್. ಹಾಯ್ ಬ್ರೋ, ಹೆಂಗಿದೆ ಫುಡ್? ಆಗಿದೆ, ಸೂಪರ್ ಆಗಿದೆ. ಓಕೆ, ಟೇಸ್ಟ್ ತುಂಬಾ ಫ್ಲೇವರ್ಫುಲ್ ಆಗಿ ಬರ್ತಿದೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇವ್ರ ಕಡೆಯಿಂದ. ಏನ್ ಟ್ರೈ ಮಾಡ್ತಾರೆ ಇವಾಗ? ನಾನು ಇವಾಗ ಟ್ರೈ ಮಾಡ್ತಿರೋದು ಪ್ರಾನ್ಸ್ ಗೀ ರೋಸ್ಟ್ ಅಂತ. ಪ್ರಾನ್ಸ್ ಗೀ ರೋಸ್ಟ್ ರೀ. ಓಕೆ, ಸೂಪರ್ ಆಗಿದೆ. ಖಾರನೂ ಲಿಮಿಟೆಡ್ ಆಗಿದೆ. ಹೇಗಿದೆಯೋ ನಮ್ಗೆ ಹೇಗ್ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಸೂಪರ್ ಆಗಿದೆ bro. ಬಟ್ ನಮಗೋಸ್ಕರ ಅಂತ ನಾವು ಮಸಾಲೆ ಜಾಸ್ತಿ ಹಾಕ್ಸೋದು ಯಾವಾಗ್ಲೂ ಬರ್ಬೇಕಾದ್ರೆಲ್ಲ. ಓಕೆ, ಬಟ್ ನಮ್ಗೆ ಸ್ಪೈಸಿ ಇದ್ರೆ ನಮ್ಗೆ ತಿನ್ನಕ್ ರುಚಿ ಸಿಗುತ್ತೆ. ಆಕ್ಚುಲಿ ನಾವು ಇವ್ರದ್ದು ಫಸ್ಟ್ ಓಪನ್ ಆಗಿದ್ದು ಕೋರ್ಮಂಗ್ಲದಲ್ಲಿ. ನಾವು ಇಲ್ಲಿಂದ ಅಂದ್ರೆ ನಾವು ಸ್ಟೇ ಆಗಿರೋದು ನಾವು ನಾಗರಬಾವಿಲಿ. ಓಕೆ, ನಾಗರಬಾವಿಂದ ನಾವು ಕೋರ್ಮಂಗ್ಲ ಹೋಗ್ತಿದ್ವಿ ಇವ್ರು ತಿನ್ನಕ್ಕೆ. ಆಕ್ಚುಲಿ ನಾವು ಅವಾಗ ಎಲ್ಲ ಬ್ಯಾಚುಲರ್ಸ್ ಆಗಿ ಒಬ್ಬೊಬ್ರೆ ಸಿಂಗಲ್ ಆಗಿದ್ವಿ. ಹುಡುಗರು ಎಲ್ಲ ಕೆಲಸ ಮಾಡ್ಕೊಂಡೆ, ಆಫೀಸಲ್ಲಿ ಕೆಲಸ ಮಾಡ್ಕೊಂಡೆ. ಓಕೆ, ಅವಾಗ ಹಂಗಂಗೆ ಒಂದು ಇವ್ರ ಅಂಗಡಿ ಹೊಸದಾಗ ಓಪನ್ ಆಯ್ತು. ಅವಾಗ ಅವ್ರ ಆಫೀಸಲ್ಲಿ ಇರ್ಬೇಕಾದ್ರೆ ಚೇತು ಅಂತ ಅವ್ರ ಹೆಸರು, ಶಾಪ್ ಓನರ್ ಹೆಸರು. ಅವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ್ರು ನಮ್ದು ಹಿಂಗೆ ಶಾಪ್ ಓಪನ್ ಆಗಿದೆ ಬ್ರೋ, ಒಂದ್ಸಲಿ ಟೇಸ್ಟ್ ಮಾಡಿ ಬನ್ನಿ ಅಂತ. ನಾವು ಅಲ್ಲಿಂದ ಬ್ರೋ ಒಂದು 6 to 7 months ಇಂದ ಎವ್ರಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಅಂದ್ರೆ ಸ್ಯಾಟರ್ಡೆ ಬಿಟ್ಬಿಟ್ಟು ಸಂಡೇ, ಆಮೇಲೆ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಹೋಗ್ತೀವಿ ಕಂಟಿನ್ಯೂಸ್ ಆಗಿ. ಬಟ್ ನಾವು ಅಲ್ಲಿ ಹೋಗೋದು ಬೋನ್ಲೆಸ್ ಕಬಾಬ್ ತಿನ್ನೋದಕ್ಕೆ, ಪ್ರಾನ್ಸು, ಆಮೇಲೆ ಶಂಕರ ಅಂತ ಇವ್ರದ್ರು ಫೇಮಸ್ಸು, ಆಮೇಲೆ ಇಂಡಿಯನ್ ಭಾಷಾ ಅಂತ ಹೇಳ್ತಾರೆ. ಅಂದ್ರೆ ಅದರ್ ಶಾಪ್ಸ್ಗೆ ಕಂಪೇರ್ ಮಾಡಿದ್ರೆ ಬಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ನೀವೇನೇನ್ ಟ್ರೈ ಮಾಡಿದ್ದೀರಾ ನೀವು ಇಲ್ಲಿ? ಬ್ರೋ ಇಲ್ಲಿ ಇರೋದು ಎಲ್ಲಾನು ಟೇಸ್ಟ್ ಮಾಡಿದ್ದೀನಿ. ಎಲ್ಲ ಟೇಸ್ಟ್ ಸರ್ ಬೇರೆ ಜಾಗ ನಾವು ಹೋಗಿ ಬಂದಿದ್ದೀವಿ, ಬಟ್ ಸೀ ಫುಡ್ಸ್ ಅಲ್ಲಿ ಇಲ್ಲಿ ಸಕ್ಕತ್ತಾಗಿರುತ್ತೆ. ಸ್ಪೆಷಲಿ ನಮಗೆ ತುಂಬಾ ಇಷ್ಟ ಆಗೋದು ನನಗೆ ಪ್ರಾನ್ಸ್.
ಪ್ರಾನ್ಸ್ ಪ್ರಾನ್ಸ್ ಮಾತ್ರ A1 ಆಗಿರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ಮನೇಲಿ ಮಾಡೋದು ಸ್ಪೆಷಾಲಿಟಿ ಇಲ್ಲಿ. ಮನೇಲಿ ಹೋಮ್ ಮೇಡ್ ಮಸಾಲ ಮಾಡ್ಬಿಟ್ಟು ಮಾಡ್ತಾರಲ್ವಾ, ಅದೇ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ವಿಸಿಟ್ ಮಾಡಿ ಇಲ್ಲಿ. ಸೊ ಇನ್ನೊಂದು ಏನಂದ್ರೆ ಎಲ್ರಿಗೂ ಒಂದು ಬಜೆಟ್ ಫ್ರೆಂಡಲ್ಲಿ ಸಿಗುತ್ತೆ. ಇದೆಲ್ಲ ನಾವು ನೋಡ್ತಿರೋ ಸೀ ಫುಡ್ಸ್ ಎಲ್ಲ ನಿಮಗೆ ಜಸ್ಟ್ 150 rupees 180 rupees ಅಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಗೀ ರೋಸ್ಟ್ ಮಾತ್ರ ನಮ್ಮ ಫೇಮಸ್, ಸೂಪರ್ ಆಗಿರುತ್ತೆ. ಸೊ ಎಲ್ಲರೂ ವಿಸಿಟ್ ಮಾಡಿ, ಇಲ್ಲಿ ಟ್ರೈ ಮಾಡಿ. ಇದು ಶಾಪ್ ಲೊಕೇಟ್ ಆಗಿರೋದು ಬಂದು ವಿಜಯನಗರಲ್ಲಿ. ಸೊ ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಯಾವ್ದಾದ್ರು ಒಂದು ಬ್ರೋ ನೀವು ಹೇಳ್ತಾ ಇದ್ರಿ, ಯಾವ್ದಾದ್ರು ರೆಕಮೆಂಡ್ ಮಾಡಿದ್ರೆ ಇಲ್ಲಿ ನೀವು ಮೋಸ್ಟ್ ರೆಕಮೆಂಡ್ ಮಾಡೋದು? ಮೋಸ್ಟ್ ರೆಕಮೆಂಡೆಡ್ ಇಂಡಿಯನ್ ಭಾಷಣ ಮತ್ತೆ ಫ್ರಾನ್ಸ್ ಗೀ ರೋಸ್ಟ್. ಮೇನ್ಲಿ ಫ್ರಾನ್ಸ್ ಗೀ ರೋಸ್ಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂಡ್ ಆಕ್ಚುಲಿ ಇಲ್ಲಿ ಇವ್ರದ್ದು ಶಾಪು ರಿವ್ಯೂಸ್ ನೋಡಿಬೇಕಾದ್ರೆ ಜಾಸ್ತಿ ಫ್ರಾನ್ಸ್ ಗೀ ರೋಸ್ಟ್ಗೋಸ್ಕರ ಅಂತಾನೆ ಬರ್ತಾರೆ ಬ್ರೋ ಇಲ್ಲಿ. ನಾವು ಟ್ರೈ ಮಾಡ್ತೀವಿ ಪ್ರಾನ್ಸ್ ಗೀ ರೋಸ್ಟ್. ಸೊ ಟೇಸ್ಟ್ ಮಾಡಲಿ, ಆಮೇಲೆ ಟೇಸ್ಟ್ ಅವ್ರಿಗೂ ಗೊತ್ತಾಗುತ್ತೆ ಹೇಗಿದೆ ಅಂತ, ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರೂ ಬರ್ಲಿ ಒಂದ್ಸತಿ. ಇವಾಗ ಯಾರಾದ್ರೂ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ರೆಕಮೆಂಡ್ ಮಾಡ್ತೀರಾ ಇಲ್ವಾ ಬರಕ್ಕೆ ಇಲ್ಲಿ? ಶೋರ್ 100% ನಾನು ಸಜೆಸ್ಟ್ ಮಾಡ್ತೀನಿ ಬ್ರೋ. ಓಕೆ, ಎಲ್ಲರೂ ಒಂದ್ಸಲ ಸಾಗರ್ ಅಂತ ಹೇಳ್ಬಿಡೋಣ. ಸಾಗರ. Ba-da-ba-ba